ಸ್ವಲ್ಪ ಕ್ಯಾಮರಾ ಮುಂದೆ ಬರ್ಲಿಕ್ಕೆ ಸ್ವಲ್ಪ ಅವರಿಗೆ ನಾಚಿಕೆ. ಇಲ್ಲಿ ಈಗ ಹಾರ್ಟ್ ಆಯ್ತು. ಸೊ ಬಿರಿಯಾನಿ, ಚಿಲ್ಲಿ, ನಮ್ಮದು ಗೀ ರೋಸ್ಟ್. ನೆಕ್ಸ್ಟ್ ಒಳ್ಳೆ ಡೈಲಾಗ್, ವೋಕಲ್ ಫಾರ್ ಲೋಕಲ್ ಅಂತ ಹೇಳಿ. ಇಲ್ಲಿ ಬಂದಾಗ ಡೆಫಿನೆಟ್ಲಿ ಇದನ್ನ ಮಾತ್ರ ಖಂಡಿತವಾಗಿ ನೀವು ಟ್ರೈ ಮಾಡಬೇಕು. ಇದು ನಮ್ಮ ಮತ್ತೆ ಯಾರಿಗೆ ಲೋಕಲ್ಗೆ ಓಜಿ ಲೆವೆಲ್ ಅಲ್ಲಿ ಉಂಟು. ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ನೋಡ್ಬೋದು ನಾವೆಲ್ಲಿ ಬಂದಿದ್ದೇವೆ, ಗಣೇಶ್ ಪಂಚು ಶಿರೋದಲ್ಲಿ ಉಂಟು. ಸೊ ಇದೆಂತ ಅಂತ ಹೇಳಿದ್ರೆ ಒಂದು ಸಿಂಪಲ್ ವಿಡಿಯೋ, ನಮ್ಮ ಲೋಕಲ್ ಫುಡ್ ಜಮ್ ಅಂತ ಹೇಳ್ಬೋದು. ಇದನ್ನ ನಾವು ಹುಡುಕೊಂಡು ಹೋಗ್ತಿದ್ದೇವೆ. ಸೊ ಇಲ್ಲಿ ಅವರ ಬಿರಿಯಾನಿ ಮತ್ತೆ ಫಿಶ್ ಅಂತ ತುಂಬಾ ಫೇಮಸ್. ಸೊ ಹೋಗುವ ಎಂತ ನೋಡು, ಟ್ರೈ ಮಾಡುವ. ನಾವಿಲ್ಲಿ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ ಅವರ ಫೇಮಸ್ ಆದ ಐಟಮ್ಸ್ ಅನ್ನ. ಸೊ ಎಂತ ಅಂತ ಕೇಳ್ಪಟ್ಟೆ ಅಂತ ಹೇಳಿದ್ರೆ ಅವರ ಮೀನೂಟ ಬೆಸ್ಟ್ ಆಗಿರ್ತದೆ, ಮತ್ತೆ ಮೀನ್ ಫ್ರೈ. ಹಾಗೆ ನಾವು ತಿನ್ನೋದು ಈಗ ಚಿಕನ್ ಬಿರಿಯಾನಿ, ಅವರ ಎಟ್ಟಿ ಗೀ ರೋಸ್ಟ್ ಅಥವಾ ಬೊಂಡಾಸ್ ಗೀ ರೋಸ್ಟ್, ಮತ್ತೆ ಅವರ ಚಿಕನ್ ಚಿಲ್ಲಿ. ಹಾಗೆ ಎಲ್ಲಿಯಾದ್ರೂ ಚಿಕನ್ ಪುಳಿ ಮುಂಚಿತದನ್ನು ಟ್ರೈ ಮಾಡುವ. ಸೊ ನೀವು ನೋಡ್ಬೋದು ಆ ಮೀನೂಟನ ಹೇಗೆ ಸರ್ವ್ ಮಾಡ್ತಿದ್ದಾರೆ ಅಂತೇಳಿ. ಸೊ ಮೀನೂಟಲ್ಲಿ ನಿಮಗೆ ಆಪ್ಷನ್ಸ್ ಬಾಯ್ಲ್ ರೈಸ್, ವೈಟ್ ರೈಸ್, ಮತ್ತೆ ದಾಲ್ ಮತ್ತೆ ಮೀನ್ ಸಾರು ಇದೆ. ಮತ್ತೆ ನಿಮ್ಗೆ ಬೇಕಿದ್ರೆ ಒಂದು ಮೀನ್ ಅಂಚು ತಕೊಂಡ್ಬೋದು ನೀವು. ಸೊ ನಾವೆಂತ ಆರ್ಡರ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಫುಲ್ ಬಿರಿಯಾನಿ, ಒಂದು ಕಬಾಬ್ ಮತ್ತೆ ಲಿಮ್ಕಾ, ಇದು ಅದರೊಟ್ಟಿಗೆ ಬರ್ತದೆ. ಸೊ ಇಷ್ಟನ್ನು ಟೇಸ್ಟ್ ಮಾಡುವ. ಮತ್ತೆ ಇಲ್ಲಿ ಶೋರ್ಮಾ ಉಂಟು, ಬೇರೆ ಎಂತ ಒಂದು ಟ್ರೈ ಮಾಡುವ. ಸೊ ಇಟ್ಸ್ ಫುಲ್ಲಿ ಲೋಕಲ್ ಜಮ್ ಅಂತ ಹೇಳ್ಬೋದು ನಾವು. ಇಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲ ಬರ್ತಾ ಇರ್ತಾರೆ. ಇಟ್ಸ್ ಅ ವೆರಿ ಫೇಮಸ್ ಸ್ಪಾಟ್. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ನಮ್ಗೆ ಗೊತ್ತುಂಟು. ಫುಡ್ ಹೇಗೂ ನೋಡುವ. ಸೂಪರ್ ಅಂತ ಹೇಳ್ತೇನೆ, ನೋಡಿ ಜಸ್ಟ್ ಲೈಕ್. पूरा ಮಸಾಲೆ ಇದ್ರೆ ಒಳ್ಳೆ ಬಿರಿಯಾನಿ. ಹೌದಾ? ಬಿರಿಯಾನಿ ಒಳ್ಳೆ ಉಂಟು. ಇಲ್ಲಿ ಬಂದರೆ ಬಿರಿಯಾನಿ ಮಸ್ಟ್ ಟ್ರೈ, ಮತ್ತು ಫಿಶ್ ಮೀಲ್, ಮತ್ತು ಒಂದು ಸ್ಪೆಷಲ್ ಐಟಮ್ ಬರ್ತಾ ಉಂಟು ನಿಮಗೋಸ್ಕರ. ಎಂತ ನೋಡುವ, ಕುಕಿಂಗ್ ಆಗ್ತಾ ಉಂಟು, ಹೇಗಿತ್ತು ನೋಡು ಟೇಸ್ಟ್. ಸೊ ನಾವೀಗ ಚಿಕನ್ ಚಿಲ್ಲಿಯನ್ನು ಟ್ರೈ ಮಾಡ್ತಿದ್ದೇವೆ. ನಮ್ಮೊಂದು ಐಟಮ್ ಹೇಳಿದ್ದೇವೆ, ಇನ್ನೂ ಬರಲಿಲ್ಲ. ನಿಮ್ಗೆ ಲೇಟ್ ಆಗ್ತದೆ? ಇಲ್ಲ ಅದೊಂದು ಹಿಡಿರಲ್ಲ ಸ್ಪೂನ್. ಸೊ ಒಬ್ಬರೇ ಬಂದರೆ ಭಾರಿ ಕಷ್ಟ. ಅದಕ್ಕೆ ಇವರೊಂದು ಮಿರಾಕಲ್ ಅಂತ ಹೇಳ್ಬೋದು, ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಸಿಕ್ಕಿದ್ದಾರೆ. ಎಂತ ಅಂತ ಹೇಳಿದ್ರೆ ಬಂದು ಕುತ್ಕೊಂಡೆ, ಆಗ ಅವ್ರಿಗೊಂದು ಕುತ್ಕೊಂಡು ಗುರ್ತೆಲ್ಲ ಎಂತಸಿಲ್ಲ. ಈಗ ಯಾವ್ದು ಕೇಳಿದೆ, ಒಂದು ಸಿಂಪಲ್ ಮೀನೂಟ ವಿಡಿಯೋ ತೆಗಿಬೋದಾದ್ರೆ ಆಯ್ತು ಅಂತ ಹೇಳಿದ್ದು. ಹೆಸರು ಕೇಳಿದೆ, ಸಾಮಾನ್ ಅಂತ ಹೇಳಿದ್ರು. ಇದೆಲ್ಲೋ ಹೆಸರೊಂದು ಕೇಳಿದಾಗಿತ್ತು ಅಂತೇಳಿ ಮತ್ತೆ ಎಷ್ಟು ನಿಯರ್ಲಿ ಒಂದು 5-6 years ಆಗ್ತದೆ. 7 years ಓಲ್ಡ್ ಫ್ರೆಂಡ್ ಅಲ್ಲ, ಸೀನಿಯರ್. ಆದ್ರೆ ಈಗ ಫ್ರೆಂಡೇ. ಆ ಟೈಮ್ ನಮ್ಮ ಮೇನ್ ಸೀನಿಯರ್ ಆಗಿದ್ರು. ಸೊ ಅವ್ರು ಸಿಕ್ಕಿದ್ರು. ಮೇನ್ ಇದು ಡೆಸ್ಟಿನಿ. ಅವರೊಟ್ಟಿಗೆ ಒಂದು ಕೂತ್ಕೊಂಡು ಊಟ ಮಾಡೋ ಒಂದು ಚಾನ್ಸ್ ಸಿಕ್ಕಿದೆ. ಅವರೊಂದು ರಿವ್ಯೂ ಕೊಡ್ತಾರೆ. ಈಗ ಊಟ ಆದ್ಮೇಲೆ ಸ್ವಲ್ಪ ಕ್ಯಾಮರಾ ಮುಂದೆ ಬರ್ಲಿಕ್ಕೆ ಸ್ವಲ್ಪ ಅವರಿಗೆ ನಾಚಿಕೆ. ಈಗ ಹಾರ್ಟ್ ಆಯ್ತು. ನೋಡಿ. ಶೆಟ್ಟಿ. ಸೊ ಹೇಳ್ಬೇಕಂದ್ರೆ ನಮ್ದು ಕನ್ನಡ ಸ್ವಲ್ಪ ಮಂಗಳೂರು ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ನಾನು ಆದಿತ್ಯ ಬೇಸಿಕಲ್ಲಿ ಸ್ಕೂಲ್ ಟೈಮಲ್ಲಿ ಒಂದೇ ಓಮಿನಿಯಲ್ಲಿ ಹೋಗ್ತಿದ್ದವರು. ಸೊ ನಾ 10th ಅಲ್ಲಿ ಇರುವಾಗ ಮೇ ಬಿ ಹಿ ಇಸ್ ಇನ್ 6th ನೋಡ್ರು ಕರೆಕ್ಟ್ ಅಲ್ಲ. ಸೊ ಓಮಿನಿಯಲ್ಲಿ ಆದ ಎಲ್ಲ ಅಧಿಕ ಪ್ರಸಂಗಗಳಿಗೆ ನಾವಿಬ್ಬರೇ ಕಾರಣ.
ಏನು ನಾವು ಮಾಡಿದಕ್ಕೂ ನಾವೇ ಕಾರಣ, ನಾವು ಮಾಡದಿದ್ದಕ್ಕೂ ಕೂಡ ನಾವೇ ಕಾರಣ ಆಗ್ತಿದ್ವಿ. ಏನಂತೆ ಅದೇ ಇವತ್ತೊಂದು ಡೆಸ್ಟಿನಿ ಅಂತ ಹೇಳ್ಬೋದು. ನಾನು ಇವತ್ತು ಟಿಫಿನ್ ತರಲಿಲ್ಲ, ಬೈ ಮಿಸ್ಟೇಕ್ ಆಗಿ. ಈಗ ನಾ ರೆಗ್ಯುಲರಿ ಬರ್ತೀನಿ, ಆದ್ರೆ ಇವತ್ತು ಟಿಫಿನ್ ತಂದಿರಲಿಲ್ಲ, ಅದಕ್ಕೆ ಬಂದಾಗ ಸರ್ ಇಲ್ಲಿ ವ್ಲಾಗಿಂಗ್ ಮಾಡ್ತಾ ಇದ್ದಾರೆ. ಸೊ ನನಗೂ ಫಸ್ಟ್ ಅಂದಾಜು ಆಗಲಿಲ್ಲ. ಬಟ್ ಆದಿತ್ಯ ಅಂತ ಗುರುಮೆ ಅಂತ ಹೆಸರು ನೋಡಿದಾಗ ಒಬ್ರು ಜೂನಿಯರ್ ಅಲ್ಲ ಆಗದೆ ಬಾಯ್. ಬಟ್ ನಾವು ಹಿ ಲುಕ್ಸ್ ಮೈ ಸೀನಿಯರ್ ಎನಿವೆ. ನೋಡಿ ಇಲ್ಲ ನೋಡಿದ್ರಲ್ಲ, ಡಿಸ್ಕ್ರಿಮಿನೇಷನ್ ಹೈಟ್ ಮತ್ತೆ ವೆಯ್ಟ್ ಇರ್ಲಿ, ಎಲ್ಲಿ ಒಂದಾದೊಂದು ಸೀನಿಯರ್ ಆಗೋ ಚಾನ್ಸ್ ಸಿಕ್ಕಿತ್ತಲ್ಲ ಇರ್ಲಿ. ಸೊ ಅವ್ರು ಊಟ ಮಾಡ್ಲಿ, ನಾವು ಇಲ್ಲಿ ಬಂದ್ರೆ ಚಿಕನ್ ಚಿಲ್ಲಿ. ನಮ್ಮ ಮೇನ್ ಐಟಮ್ ಮಾಡಿ ಮೊಂಡಸ್ ಗೀ ರೋಸ್. ಸೊ ಫುಲ್ಲಿ ಓವರ್ಲೋಡೆಡ್, ಸೂಪರ್ ಆಗಿ ಉಂಟು. ಎಲ್ಲ ಇಲ್ಲ ಹೊಡಿತಾ ಉಂಟು ಗಮ್ ಅಂತೇಳಿ, ಅದು ಅರೋಮಾ ಅಂತ ಹೇಳ್ಬೋದು ನಾವು. ಅದನ್ನು ಟೇಸ್ಟ್ ನೋಡುವ, ಇದನ್ನು ಖಾಲಿ ಮಾಡುವ ಎಷ್ಟುಂಟು. ಸೊ ಫುಡ್ ಸೂಪರ್ ಆಗಿ ಉಂಟು. ನೆಕ್ಸ್ಟ್ ಫುಡ್ ಹೇಗೆ ಉಂಟು ಅಂತ ಅವ್ರು ರಿವ್ಯೂ ಕೊಡ್ತಾರೆ ಎಲ್ಲ ಊಟ ಆದ್ಮೇಲೆ. ತನಕ ಫುಡ್ ಮತ್ತೆ ಮಾತು ಆಗ್ತಾ ಇರ್ತದೆ. ಆದ್ರೆ ನೋಡುವ, ಎಲ್ಲ ಡಿಸ್ ಮಾಡುವ. ಮಾತು ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್. ಹೌದು, ಕಮ್ಯುನಿಟಿ ಗೈಡ್ಲೈನ್ಸ್ ಇಫೆಕ್ಟ್ ಆಗ್ತದೆ. ವಿಡಿಯೋ ಮತ್ತೆ ಬ್ಯಾನ್ ಆದ್ರೆ ಸುಮ್ಮನೆ. ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇವೆ ಲೋಕಲ್ ನಮ್ಮ ಊರಿನಲ್ಲಿರುವ ಎಲ್ಲ ಹೋಟೆಲ್ ಫೇಮಸ್ ಇರೋದ್ರಲ್ಲಿ ಎಲ್ಲ ಹೋಟೆಲ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ವಿಡಿಯೋ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇವತ್ತೇನು 3 ವಿಡಿಯೋ ತೆಗಿಲಿಕ್ಕೆ ಉಂಟು, ಮೀಟ್ ಆಗುವ ಎಲ್ಲೆಲ್ಲ ಅಂತ ನಿಮಗೆ ಸರ್ಪ್ರೈಸ್ ಆಗಿ ಉಂಟು, ತೋರಿಸುವ. ಲೋಕಲ್ ಫಾರ್ ಲೋಕಲ್, ಒಳ್ಳೆ ಡೈಲಾಗ್, ವೋಕಲ್ ಫಾರ್ ಲೋಕಲ್ ಅಂತ ಹೇಳಿ. ಸೊ ನಮ್ಮ ಮತ್ತೆ ಯಾರಿಗೆ ಲೋಕಲ್ ಇದೆ. ಸೊ ಬಿರಿಯಾನಿ, ಚಿಲ್ಲಿ, ನಮ್ಮದು ಗೀ ರೋಸ್ಟ್ ನೆಕ್ಸ್ಟ್ ಟ್ರೈ ಮಾಡ್ಲಿಕ್ಕೆ ಇದ್ದೇವೆ. ಹಾಗೆ ಜನ ನೋಡಿ, ದಿಸ್ ಇಸ್ ಅ ಟ್ರೂ. ಇಲ್ಲಿ ನೀವು ಬರಲೇಬೇಕು. ಇಟ್ಸ್ ಅ ಟ್ರೂ ಅಂತ ಹೇಳ್ತಾರೆ. ಹಿಡನ್ ಜೆಮ್ ಅಂತ ಹೇಳ್ಬೋದು, ಲೋಕಲ್ ಜೆಮ್ ಅಂತ ಹೇಳ್ಬೋದು. ಬೆಸ್ಟ್ ಉಂಟು ಪ್ಲೇಸ್. ಆದ್ರೆ ಮತ್ತೆ ಒಳಗೆ ಹೋಗಿ ನೋಡುವ. ಫುಲ್ ಸಿಟ್ಟಿಂಗ್ ಫುಲ್ ಉಂಟು, ಊಟ ಸೂಪರ್ ಆಗುಂಟು. ಆ ಗೀ ರೋಸ್ಟ್ ಮೇಲೆ ಕಣ್ಣುಂಟು, ಅದನ್ನು ಟ್ರೈ ಮಾಡಲೇಬೇಕು. ಇದು ಬಿರಿಯಾನಿ ಆದ್ಮೇಲೆ ಟ್ರೈ ಮಾಡೋದು. ಸೊ ಈ ಐಟಮ್ ಉಂಟಲ್ಲ, ಸಿಂಪಲ್ ಐಟಮ್ ಅಲ್ಲೆಲ್ಲ ಇದು ಬಂದು ತುಂಬೊಟ್ಟಾಯ್ತು. ಬಟ್ ಎಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆಯ್ತು ಆಗ್ಲಿಲ್ಲ. ಟೇಸ್ಟ್ ತಿಂದಾದ್ಮೇಲೆ ಈಗ ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ಬಂದಿದ್ದು ಮಸ್ಟ್ ಟ್ರೈ. ಇದೆಂತ ಅಂತ ಹೇಳಿದ್ರೆ ಸ್ಕ್ವಿಡ್ ಹೊಂಡಾಸ್ ಗೀ ರೋಸ್ಟ್ ಅಂತ ಹೇಳಿ ಸೂಪರ್ ಆಗುಂಟು. ಇದು ಇಲ್ಲಿ ಬಂದ ಮಸ್ಟ್ ಟ್ರೈ. ಒಂದು ಫುಲ್ ಇದನ್ನು ನಾನೇ ತಿಂದದ್ದು. ಬಿರಿಯಾನಿಗಿಂತ ಇದೇ ಸೂಪರ್ ಆಗುಂಟು, ಮಸ್ಟ್ ಟ್ರೈ. ಹಾಗೆ ಇಲ್ಲಿ ನಿಮಗೆ ಇದು ಎತ್ತಿ ತುಂಬ ವೇಟಲ್ಲಿ ಮೀನುಂಟು, ಮತ್ತೆ ಟ್ರೈ ಮಾಡ್ಬೋದು ನೀವು. ನಾನು ಮೀನು ತಿನ್ನೋದಿಲ್ಲ, ಸಾರಿ. ನಾನು ಟ್ರೈ ಮಾಡಿದ ಐಟಮ್ ಎಲ್ಲ ಸೂಪರ್ ಆಗಿತ್ತು. ಬಿರಿಯಾನಿ ಒಂದು ಓಕೆ ಟ್ರೈ ಮಾಡ್ಬೋದು. ಬಟ್ ಈ ಐಟಮ್ ಉಂಟಲ್ಲ, ಮಸ್ಟ್ ಟ್ರೈ. ಇಲ್ಲಿ ಟ್ರೈ ಮಾಡಲೇಬೇಕು. ಸೊ ಈಗ ಮೀನೂಟ ಮಾಡಿದವರು ಇದ್ದಾರೆ ಇಲ್ಲಿ. ಮೀನೂಟ ಹೇಗಾಗಿದೆ ಕೇಳೋರು ಹತ್ರ. ಸೊ ನಾನು ಬೇಸಿಕಲಿ ಮೀನು ಊಟ ಮತ್ತು ಫಿಶ್ ಫ್ರೈ, ಅದ್ರ ಜೊತೆಗೆ ಬ್ರೋ ಜೊತೆ ಹೊಂಡಸ್ ಮತ್ತು ಚಿಲ್ಲಿ ತಿಂದೆ. ಸೊ ಮೀನೂಟ ಒಂದು ಹೇಳಬೇಕಂದ್ರೆ, ಈಗ ರೆಗ್ಯುಲರ್ ನಾವು ಎಲ್ಲಾದರೂ ಮೀನೂಟ ಮಾಡುವಾಗ ಲೈಕ್ ಅದರದ್ದು ಗ್ರೇವಿ ಅಷ್ಟೊಂದು ಟೇಸ್ಟ್ ಇರಲ್ಲ. ಸೊ ಬಟ್ ಇಲ್ಲಿದು ಗ್ರೇವಿ ಕೂಡ ನೀವು ಮನೆಯಲ್ಲಿ ಮಾಡಿರೋ ಗ್ರೇವಿ ಥರನೇ ಅಷ್ಟೇ ಗಾಢವಾಗಿ ತುಂಬ ಒಳ್ಳೆ ತುಂಬ ಸೂತಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಚಿಕನ್ ಕೂಡ ಇಟ್ ವಾಸ್ ಜಸ್ಟ್ ಚೆರಿ ಆನ್ ಅ ಕೇಕ್. ಸೊ ಬೇಸಿಕಲಿ ಮೀನೂಟ ಅಂತ ಹೇಳಿದ್ರೆ ಯು ಕ್ಯಾನ್ ಗಿವ್ ಲೈಕ್ 9.5 ಔಟ್ ಆಫ್ 10 ಫಾರ್ ಶೂರ್. ಸೊ ಅದು ಬಿಟ್ಟರೆ ದಿಸ್ ವಂಡರ್ಸ್, ದಿಸ್ ಇಸ್ ರಿಯಲಿ ಟೂ ಗುಡ್ ಆ್ಯಂಡ್ ಮಸ್ಟ್ ಟ್ರೈ. ಸೊ ನಾನೇ ರೆಕಮೆಂಡ್ ಮಾಡಿದ್ದು ಹೋಗಿ. ಬಟ್ ನೀವಿಲ್ಲಿ ಬಂದಾಗ ಡೆಫಿನೆಟ್ಲಿ ಇದನ್ನು ಮಾತ್ರ ಖಂಡಿತವಾಗಿ ನೀವು ಟ್ರೈ ಮಾಡಬೇಕು. ಇದ್ರ ಜೊತೆಗೆ ಇಲ್ಲಿ ಚಿಕನ್ ಪುಳಿ ಮುಂಚೆ ಅಂತ ಇನ್ನೊಂದು ಡಿಶ್ ಇತ್ತು, ಅದು ಕೂಡ ತುಂಬ ಕ್ರೇಜಿ. ನಾವು ನೆಕ್ಸ್ಟ್ ಟೈಮ್ ಮಾತ್ರ ಬ್ಲಾಗ್ ಮಾಡುವ. ಬಟ್ ನೀವು ಬಂದಾಗ ಇದು ಮತ್ತೆ ಪ್ರಾನ್ಸ್ ಗೀ ರೋಸ್ಟ್ ಆಸ್ ವೆಲ್ ಆಸ್ ಚಿಕನ್ ಪುಳಿ ಮುಂಚೆ ಯೂಶಲಿ ಬೇರೆ ಯಾವ ಹೋಟೆಲಲ್ಲಿ ಅಷ್ಟೊಂದು ಸಿಗಲ್ಲ ನಿಮಗೆ. ಬಟ್ ಇಲ್ಲಿ ಇದು ಲೋಕಲ್ ತುಳುನಾಡು ಡಿಶ್. ಸೊ ಇಲ್ಲಿ ತುಂಬಾನೇ ಒಳ್ಳೆ, ತುಂಬ ಟ್ರೆಡಿಷನಲ್ ರೀತಿಯಲ್ಲಿ ಚಿಕನ್ ಪುಳಿ ಮುಂಚೆ ಕೂಡ ಮಾಡ್ತಾರೆ. ಸೊ ಮಸ್ಟ್ ಟ್ರೈ ಆ್ಯಂಡ್ ಯಾ, ಥ್ಯಾಂಕ್ ಯು. ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮ್ ಬರುವ ಅಂತೇಳಿ. ಖಂಡಿತ ನೆಕ್ಸ್ಟ್ ಟೈಮ್ ಬರುವ. ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೆ ಕಂಟೆಂಟ್ ಇಟ್ಕೊಂಡು ತುಂಬ ಚಂದವಾಗಿ ಮಾಡುವ ಈ ವಿಡಿಯೋವನ್ನು. ಓನರ್ ಹತ್ರ ಮಾತಾಡುವ ನೆಕ್ಸ್ಟ್ ಟೈಮ್, ಅವರ ಎಕ್ಸ್ಪೀರಿಯನ್ಸ್ ಕೇಳುವ. ಸೊ ಇವತ್ತು ಖಾಲಿ ನನ್ನ ಫುಡ್ ರಿವ್ಯೂ ಅಷ್ಟೇ. ಈ ಹೋಟೆಲ್ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ವಿಡಿಯೋ ಮಾಡ್ತಿದ್ದೇವೆ. ಸೊ ಕಮಿಂಗ್ ಸೂನ್, ಡೇಟ್ ನೋಡುವ. ಅದು ಈ ಫುಡ್ ಬಗ್ಗೆ ಅಂತ ನಾನು ಎಂತ ಹೇಳಲಿಕ್ಕೆ ಇಟ್ಸ್ ಟಾಪ್ OG ಲೆವೆಲಲ್ಲಿ ಉಂಟು. ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ.
ನಿಮಗೆ ಕೇಳಲಿಕ್ಕಿಲ್ಲ ಕ್ರಂಚಿ ಇದು ಅಷ್ಟು ಸೂಪರ್ ಆಗಿ ಉಂಟು. ಸೊ ನೋಡಿ ಎಷ್ಟು ತುಂಬಾ ಮೇಂಟೈನ್. ಸೊ ನಾವೆಲ್ಲ ಎಂತ ಅಂತ ಹೇಳಿದ್ರೆ ಚಿಕ್ಕ ಹೋಟೆಲ್ ಅಲ್ಲಿ ಹೈಜಿನಿಕ್ ಇರುವುದಿಲ್ಲ ಅಂತೇಳಿ. ಸೊ ನೀವು ನೋಡ್ಬೋದು ಎಷ್ಟು ಹೈಜೀನ್ ಆಗಿ ಇದನ್ನು ಫುಲ್ ಕ್ಲೀನ್ ಮಾಡಿ ಪುನಃ ಅದ್ರ ಮೇಲೆ ಲೋಷನ್ ಹಾಕಿ ಪುನಃ ಕ್ಲೀನ್ ಮಾಡ್ತಿದ್ದಾರೆ. ಇದು ಮೇಯ್ನ್ ನಮಗೆ ಒಂದು ಹೋಟೆಲ್ ಬೆಸ್ಟ್ ಇದೆ ಅಂತ ಹೇಳಿದ್ರೆ ಹೀಗೆ ಫುಲ್ ಹೈಜೀನ್ ಕಾಪಾಡ್ತಿದ್ದಾರೆ, ಫುಲ್ ಕ್ಲೀನ್ ಆಗಿ ಉಂಟು. ಸೊ ಊಟ ಅಂತ ಆಯ್ತು. ಸೊ ಒನ್ ಥಿಂಗ್ ನಾನು ಕ್ಲಿಯರ್ ಆಗಿ ಹೇಳ್ತೇನೆ, ಇದು ಮಸ್ಟ್ ವಿಸಿಟ್. ಇದೊಂದು ಲೋಕಲ್ ಹಿಡನ್ ಜೆಮ್ ಅಂತಾನೆ ಹೇಳ್ಬೋದು ನಾವು. ಇಲ್ಲಿ ಅಂತ ಹೇಳಿದ್ರೆ ಇದು ಶಿರುವ ಸಿಂಡಿಕೇಟ್ ಬ್ಯಾಂಕ್ ಪಕ್ಕದಲ್ಲೇ ಉಂಟು ಗಣೇಶ್ ಲಂಚ್ ಹೋಮ್ ಅಂತೇಳಿ. ಇಲ್ಲಿ ಬಂದ್ರೆ ಉಂಟಲ್ಲ ಬಿರಿಯಾನಿ, ಚಿಕನ್ ಪುಡಿ ಮುಗಿಸಿ ಮತ್ತೆ ಬೊಂಡಾ ಮತ್ತೆ ಪ್ರಾನ್ಸ್ ಇದು ಗೀ ರೋಸ್ಟ್ ಮಸ್ಟ್ ಟ್ರೈ ಮಾಡಲೇಬೇಕು ಇಲ್ಲಿ ಬಂದು. ಸೊ ಅವರ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡ್ತಿದ್ದೇವೆ ಈವ್ನಿಂಗ್ ಎಂತ ಉಂಟು ಅಂತ ಹೇಳಿ, ಅದು ಮತ್ತೆ ನೋಡುವ. ಸೊ ಇಲ್ಲಿ ನಾನು ಟ್ರೈ ಮಾಡಿದ ಐಟಮ್ ಎಲ್ಲ ಸೂಪರ್ ಆಗಿತ್ತು. ಸೊ ಇಲ್ಲಿ ಇದು ಬ್ಲಾಗ್ ಎಲ್ಲ ಬಂದ್ ಮಾಡಿ ಫುಲ್ ಆಗಿದೆ. ಸೊ ಬಾಯ್ ಬಾಯ್, ಮೀಟ್ ಯು ಇನ್ ನೆಕ್ಸ್ಟ್ ಬ್ಲಾಗ್.